ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹಡಲಗೇರಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬೇಸೆ ಟ್ರಸ್ಟ್ ಅವರ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಇನ್ನು ಗ್ರಾಮದ ಶ್ರೀ ಮರಗಮ್ಮ ದೇವಿ ದೇವಸ್ಥಾನದ ಸಭಾಭವನದಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿ ನಡೆದಿದ್ದ ಈ ಶಿಬಿರದಲ್ಲಿ ಗ್ರಾಮದ ಹಲವಾರು ವೃದ್ಧರು ಸೇರಿದಂತೆ 150ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿ ತಮ್ಮ ಕಣ್ಣಿನ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡಿದ್ದಾರೆ. ಇನ್ನು ತಪಾಸಣೆಯ ನಂತರ ಅಗತ್ಯವಿದ್ದವರಿಗೆ ವೈದ್ಯರು ಸೂಕ್ತ ಔಷಧಗಳನ್ನ ಬರ್ಕೊಟ್ಟಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ಸಮನ್ವಯ ಅಧಿಕಾರಿ ಮಂಜುಳಾ ಹೋಲಿ, ಸಂಸ್ಥೆಯಿಂದ ಪ್ರತಿ ತಿಂಗಳು ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನ ನಡೆಸಿ ಮಹಿಳೆಯರಿಗೆ ಸರ್ಕಾರಿ ಸೌಲಭ್ಯಗಳು, ಭೌತಿಕ ವಿಕಾಸ ಹಾಗೆ ಸ್ವಾವಲಂಬಿ ಜೀವನ ನಡೆಸೋಕೆ ಧೈರ್ಯವನ್ನ ತುಂಬುವ ಕೆಲಸವನ್ನ ಮಾಡಲಾಗ್ತಾ ಇದೆ ಎಂದಿದ್ದಾರೆ. ಇದೇ ವೇಳೆ ಗ್ರಾಮಸ್ಥರಾದ ಭೀಮಾಬಾಯಿ ಇಂಡಿ ಅವರು ಮಾತನಾಡಿ, ನಗರಕ್ಕೆ ತೆರಳಿ ತಪಾಸಣೆಯನ್ನ ಮಾಡಿಸೋಕೆ ವಯಸ್ಸಾದವರಿಗೆ ಕಷ್ಟವಾಗ್ತಾ ಇತ್ತು. ಹೀಗಾಗಿ ಧರ್ಮಸ್ಥಳ ಸಂಸ್ಥೆಯು ಗ್ರಾಮದಲ್ಲೇ ಶಿಬಿರವನ್ನ ಏರ್ಪಡಿಸಿ ತಮಗೆಲ್ಲರಿಗೂ ಅನುಕೂಲವನ್ನ ಮಾಡಿಕೊಟ್ಟಿದೆ ಎಂದು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೀರೇಶ್ ಲೆಕ್ಕದ, ಸಂಸ್ಥೆಯ ಮೇಲ್ವಿಚಾರಕ ಜಗದೀಶ್ ಲೆಕ್ಕ, ಪರಿಶೋಧಕ ಬಸವರಾಜ್, ಒಕ್ಕೂಟದ ಅಧ್ಯಕ್ಷೆ ರೇಣುಕಾ ಹರಿಂದ್ರಾಳ್ ಸೇರಿದಂತೆ ಶಿವಪುತ್ರ ಹಿರಿಂದ್ರಾಳ್, ಗಂಗೂಬಾಯಿ ಬದಲಿ, ಭೀಮಣ್ಣ ಹರಿಂದ್ರಾಳ್, ರೇಣುಕಾ ಮಳಗೌಡರ್ ಹಾಗೆ ಮಲ್ಲಮ್ಮ ತಳ್ಳಿಕೆರೆ ಅವರು ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಬಂದಿರಿ ನಿಮ್ಮ ಗ್ರೂಪ್ ಒಳಗೆ. ನಿಮ್ಮ ಹೆಸರು ಯಾಕ? ನನ್ನ ಹೆಸರು ಭೀಮಾಬಾಯಿ ಇಂಡಿ ಅಂತ ಮೇಡಮ್. ಈ ಹಳ್ಳಿಗೇರಿ ಗ್ರಾಮಕ್ಕೆ ಬಂದ ಯೋಜನೆ ಭಾಳ ನಮ್ಗೆ ಸೌಲಭ್ಯ ಸಿಗೈತಿ ಮೇಡಮ್. ಅಂದ್ರೆ ಜ್ಞಾನ ವಿಕಾಸ ಕೇಂದ್ರ ಅಂತ 5 ಸಂಘಗಳನ್ನು ಆಯ್ಕೆ ಮಾಡ್ಕೊಂಡಿವ್ರಿ ಮೇಡಮ್. ನಮ್ಮ ಹಳ್ಳಿಗೇರಿ ಗ್ರಾಮದಲ್ಲಿ 30 ಸಂಘಗಳದಾವ್ರಿ ಮೇಡಮ್. 30 ಸಂಘದಲ್ಲಿ ಕೂಡ ಅವೆಲ್ಲ ಒಳ್ಳೆ ಕಾರ್ಯಕ್ರಮ ಮಾಡ್ತಾರ, ಯಶಸ್ವಿಯಾಗ್ಯವ್ರಿ ಮೇಡಮ್. ಅದ್ರೊಳಗೆ ಇವು 5 ಸಂಘಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಮೇಡಮ್. ಜ್ಞಾನ ವಿಕಾಸ ಕೇಂದ್ರ ಅಂತೇಳಿ ಕೇಂದ್ರದಲ್ಲಿ ಹಲವಾರು ಕಾರ್ಯಕ್ರಮ ಬರ್ತಾವ್ರಿ ಮೇಡಮ್. ಪ್ರತಿಯೊಂದೊಂದು ನಮಗೆ ಮಹಿಳೆಯರಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನೇ ಮಾಡ್ತಾರೆ ಮೇಡಮ್. ಮಹಿಳೆಯರಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮನೇ ಹಮ್ಮಿಕೊಂಡಿರ್ತಾರೆ ಮೇಡಮ್. ಒಂದೊಂದು ಕಾರ್ಯಕ್ರಮಗಳನ್ನು ನಾವು ಮಹಿಳೆಯರೆಲ್ಲ ಸೇರಿಕೊಂಡು ನಮ್ಮಿಂದ ಭಾಳ ಬೆಂಬಲ ಅದಾರೆ ಮೇಡಮ್. ಗಂಡರಾಗಿರ್ಬೋದು ಮತ್ತು ಮಹಿಳೆಯರಾಗಿರ್ಬೋದು ನನಗೆಲ್ಲ ಭಾಳ ಸಹಕಾರ ಕೊಟ್ಟಾರೆ ಮೇಡಮ್. ಕೊಟ್ಟಾರೆ. ಆದ್ರೆ ಯಾಕಂದ್ರೆ ಯೋಜನೆದು ಭಾಳ ನಾವು ನಂಬಿಕೆ ಇಟ್ಕೊಂಡಿವ್ರಿ ಮೇಡಮ್. ಹಳ್ಳಿಗೇರಿಯಲ್ಲಿ ಅಂದ್ರೆ ಯಾವ ಊರಾಗ ಮಾಡ್ತಾರ ಬಿಡ್ತಾರ ಗೊತ್ತಿಲ್ರಿ ಮೇಡಮ್. ಇಲ್ಲಿ ಮಾತ್ರ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ಯಾವ್ರಿ ಮೇಡಮ್. ಈಗ ಇವತ್ತು ಎಷ್ಟರಿಂದ ಎಷ್ಟು ಜನಸಂಖ್ಯೆ ಬಂದದ್ದು? ಈಗ 200 150 ಜನಸಂಖ್ಯೆ ಬಂದೈತ್ರಿ ಮೇಡಮ್. ಅದು ಆದ್ರ ಕಣ್ಣಿನ ತಪಾಸಣೆಗೆ ಅಲ್ಲಿ ಇದಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗಾಕ ಅವ್ರು ಇನ್ನು ಮುಂದೆ ನೋಡ್ತಿದ್ರಿ ಮೇಡಮ್. ನೀವು ಇಲ್ಲೇ ಕಲಿಸ್ರಿ, ಇಲ್ಲೇ ಜ್ಞಾನ ವಿಕಾಸ ಮಹಿಳೆಯರು ಅದೇವಿ ನಮ್ಗೆ ಕರೆಸಿ ಒಂದು ಸ್ವಲ್ಪ ಮಾಹಿತಿ ಕೊಡಿಸ್ರಿ ಅಂತೇಳಿ ಈ ಥರ ಎಲ್ಲ ಕೇಳ್ಕೊಳಕತ್ತೀರಿ ಮೇಡಮ್. ನಾವು ಎಲ್ಲ ಥರದ ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ಮೇಡಮ್ ಅವ್ರು ಹೇಳಿದ್ರಿ ಮೇಡಮ್. ಅಂದ್ರೆ ಮುಂದೆ ಸಿಟಿಗೆ ಹೋಗ್ಲಾರ್ದವ್ರಿಗೆ ಅನುಕೂಲ ಆಗ್ಯದ. ಹಳ್ಳಿ ಒಳಗೆ ಭಾಳ ನಮ್ಗೆ ಸೌಲಭ್ಯ ಸಿಕ್ಕೈತ್ರಿ ಮೇಡಮ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ವಿಶೇಷವಾಗಿ ಕಣ್ಣಿನ ತಪಾಸಣೆಯನ್ನು ಮಾಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಊರಿನ ಹಡಲಗೇರಿ ಕಾರ್ಯಕ್ಷೇತ್ರದ ಹಡಲಗೇರಿ ಮಲ್ಲಿಗೆ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರಿಗೆ ಪ್ರಯೋಜನ ಆಗಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಹಡಲಗೇರಿ ಗ್ರಾಮದ ಸಮಸ್ತ ತಾಯಂದಿರು ಹಾಗೂ ಮತ್ತು ಊರಿನ ಗಣ್ಯರೆಲ್ಲ ಪಾಲ್ಗೊಂಡು ಕನಿಷ್ಠ 190ಕ್ಕೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡರು. ಏನು ಚೆಕ್ ಮಾಡಿಸೋಳತ್ತೀರಮ್ಮ? ಹೆಂಗ ಚಲೋ ಅನ್ಸದ್ರಿ? ಇದು ಹೆಂಗ ಇದು ಕಣ್ಣಿನ ತಪಾಸ